let us study the next concept, employee commitment. So in this we are going to study meaning of employee commitment and importance of employee commitment. In the previous class we had studied about the environmental factors of job satisfaction and personal factors of job satisfaction. So what are the learning objectives of this chapter, in the sense of this session? To know the meaning of employee's commitment, to understand the importance. So what exactly employee commitment is and why it is important. We are going to study both. Session outcomes. It helps to know the meaning of employee commitment. It helps to know the significance of employee's commitment in an organization. Okay, let us study the meaning of employee's commitment. Employee commitment is a psychological attachment and the resulting loyalty of an employee to an organization. So employee commitment ಅಂದ್ರೇನು? ನೌಕರರ ಬದ್ಧತೆ. ಓಕೆ, ಎಂಪ್ಲಾಯೀಸ್ ಉದ್ಯೋಗಿಗಳ ಬದ್ಧತೆ, ಕಮಿಟ್ಮೆಂಟ್ ಇರಬೇಕು. ಸೊ ಎಂಪ್ಲಾಯಿ ಕಮಿಟ್ಮೆಂಟ್ ಈಸ್ ಅ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಆ್ಯಂಡ್ ರಿಸಲ್ಟಿಂಗ್ ರಾಯಲ್ಟಿ ಆಫ್ ಎನ್ ಎಂಪ್ಲಾಯಿ ಟು ಆನ್ ಆರ್ಗನೈಸೇಷನ್. ನೌಕರರ ಬದ್ಧತೆಯು ಮಾನಸಿಕ ಬಾಂಧವ್ಯ ಮತ್ತು ಸಂಸ್ಥೆಯೊಂದಕ್ಕೆ ನೌಕರನ ನಿಷ್ಠೆಯಾಗಿರುತ್ತದೆ. ಓಕೆ, ಮಾನಸಿಕ ಬಾಂಧವ್ಯ ಹೇಗಿರ್ತದೆ ಅವನಿಗೆ ಕಂಪನಿ ಜೊತೆ, ವೆದರ್ ಹಿ ಈಸ್ ಸೋ ಮಚ್ ಅಟ್ಯಾಚ್ಡ್ ಟು ದ ಕಂಪನಿ, ವೆದರ್ ಹಿ ಈಸ್ ಫೀಲ್ ರಿಯಲಿ ಗುಡ್ ಅಬೌಟ್ ದ ಕಂಪನಿ ಆ್ಯಂಡ್ ವೆದರ್ ಹಿ ಈಸ್ ಲಾಯಲ್, ಅವನು ನಿಷ್ಠನಾಗಿರ್ತಾನ. ಸೊ ದಿಸ್ ಈಸ್ ಎಂಪ್ಲಾಯಿ ಕಮಿಟ್ಮೆಂಟ್. ಇಟ್ ಈಸ್ ದ ಸ್ಟ್ರೆಂತ್ ಆಫ್ ಅನ್ ಇಂಡಿವಿಜುವಲ್ಸ್ ಐಡೆಂಟಿಫಿಕೇಷನ್ ಆ್ಯಂಡ್ ದ ಇನ್ವಾಲ್ವ್ಮೆಂಟ್. So it is a strength of individual's identification and involvement in a particular organization. ವ್ಯಕ್ತಿಯ ಗುರುತಿಸುವಿಕೆ ಮತ್ತು ನಿರ್ದಿಷ್ಟ ಸಂಸ್ಥೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಶಕ್ತಿ. ಸೊ ಅದರ ಸಾಮರ್ಥ್ಯವನ್ನು ಹೊಂದಿರ್ತದೆ. ಸೊ ಇಫ್ ಇಟ್ ಈಸ್ ವೆರಿ ಸ್ಟ್ರಾಂಗ್, if the employee says, I am the employee of this company, and if he involves in all the activities of the company, even during the holidays, if they call, he'll go. Okay, in such a case it is very strong. Employee commitment is very strong, right? So it is a strength of an individual's identification and involvement in a particular organization. An employee commitment comes from employees who believe their future is tied so that of the organization and their willingness to make the personal sacrifices for the organization. ಯಾವಾಗ ಎಂಪ್ಲಾಯಿ ಕಮಿಟ್ಮೆಂಟ್ ಬರುತ್ತೆ? when it comes from the employees who believe their future is tied to that of the organization. So organization future ಜೊತೆ ಅವರ ಭವಿಷ್ಯ ಕೂಡ ಇದೆ ಅಂತ ನಂಬಿರುವಾಗ. ಓಕೆ, ಆ್ಯಂಡ್ ದೇ ವಿಲ್ಲಿಂಗ್ನೆಸ್ ಟು ಮೇಕ್ ಪರ್ಸನಲ್ ಸ್ಯಾಕ್ರಿಫೈಸಸ್. ಅಂದರೆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅವರು ವೈಯಕ್ತಿಕವಾಗಿ ಅವರು ತ್ಯಾಗ ಮಾಡುವ ಇಚ್ಛಾಶಕ್ತಿಯಿಂದ ಬರ್ತದೆ. ಅವರೇನು ಅಂದ್ಕೊಳ್ಬೇಕು? ಓಕೆ, ಈ ಕಂಪನಿಯ ಭವಿಷ್ಯ ನಮ್ಮ ಭವಿಷ್ಯದ ಜೊತೆ ತಾಳೆ ಹೊಂದಿದೆ. ಕಂಪನಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ ಮತ್ತು ಕಂಪನಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೇವೆ. ವಿ ಕ್ಯಾನ್ ಡೂ ಪರ್ಸನಲ್ ಸ್ಯಾಕ್ರಿಫೈಸಸ್. ಸೊ ಹಾಗಿರುವಾಗ ಎಂಪ್ಲಾಯಿ ಕಮಿಟ್ಮೆಂಟಲ್ಲಿ ಇರ್ತದೆ. ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಿ ಕಮಿಟ್ಮೆಂಟ್, ಯಾಕೆ ಇದು ತುಂಬ ಅಗತ್ಯ ಅಂತ. ದ ಫಸ್ಟ್ ಒನ್ ಈಸ್ ಹೈ ಎಂಪ್ಲಾಯಿ ಪ್ರೊಡಕ್ಟಿವಿಟಿ. ಹೆಚ್ಚಿನ ಹೆಚ್ಚಿನ ಉತ್ಪಾದನೆ. ನೌಕರರ ಬದ್ಧತೆ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಸೊ ವೆನ್ ದ ಎಂಪ್ಲಾಯೀಸ್ ಆರ್ ವೆರಿ ಮಚ್ ಕಮಿಟೆಡ್ ಟು ದ ಆರ್ಗನೈಸೇಷನ್, ಡೆಫಿನೆಟ್ಲಿ ದೇರ್ ಪ್ರೊಡಕ್ಟಿವಿಟಿ ವಿಲ್ ಇನ್ಕ್ರೀಸ್. ದೇ ಪ್ರೊಡ್ಯೂಸ್ ಮೋರ್, ದೇ ವರ್ಕ್ ಮೋರ್. ರೆಡ್ಯೂಸ್ಡ್ ಆಬ್ಸೆಂಟಿಸಮ್, ಕೆಲಸಕ್ಕೆ ಗೈರು ಹಾಜರಾಗೋದು ಕಡಿಮೆ ಆಗುತ್ತದೆ. ಓಕೆ, ಗೈರು ಹಾಜರಿ ಕಡಿಮೆ ಆಗುತ್ತದೆ. ಸೊ ಬದ್ಧತೆಯುಳ್ಳ ನೌಕರರು ತಮ್ಮ ಕೆಲಸಕ್ಕೆ ನಿಯಮಿತವಾಗಿರ್ತಾರೆ ಅಂತ. ದೇ ವಿಲ್ ಕಮ್ ಟು ದೇರ್ ವರ್ಕ್, ದೇ ವರ್ಕ್ ಪ್ರಾಪರ್ಲಿ. They don't take unnecessary leaves, right? So reduced absenteeism. Then prevention of employee turnover. ಕೆಲಸ ಬಿಟ್ಟು ಹೋಗೋದು ಅದನ್ನು ತಡೆಗಟ್ತದೆ. ಇಟ್ ಪ್ರಿವೆಂಟ್ಸ್, ಎಂಪ್ಲಾಯಿ ಕಮಿಟ್ಮೆಂಟ್ ಪ್ರಿವೆಂಟ್ಸ್ ದ ಎಂಪ್ಲಾಯಿ ಟರ್ನ್ಓವರ್. ತುಂಬ ಕಮಿಟೆಡ್ ಆಗಿದ್ದರೆ, ಇಫ್ ದೇ ಆರ್ ಫೀಲಿಂಗ್ ವೆರಿ ಗುಡ್ ಅಬೌಟ್ ದೇ ಆರ್ಗನೈಸೇಷನ್, ದೇ ಆರ್ ಕಮಿಟೆಡ್ ಟು ದೇ ಆರ್ಗನೈಸೇಷನ್, ದೆನ್ ದೇ ವಿಲ್ ನಾಟ್ ಲೀವ್ ದ ಆರ್ಗನೈಸೇಷನ್ ದ್ಯಾಟ್ ಈಸಿಲಿ, ರೈಟ್? ಸೊ ಎಂಪ್ಲಾಯಿ ಟರ್ನ್ಓವರ್ ಆಗುತ್ತೆ, ಎಂಪ್ಲಾಯೀಸ್ ಕೆಲಸ ಬಿಟ್ಟು ಹೋಗೋದು ಕೂಡ ಕಡಿಮೆ ಆಗುತ್ತೆ. ಇದನ್ನು ತಡೆಯುತ್ತದೆ ಎಂಪ್ಲಾಯಿ ಕಮಿಟ್ಮೆಂಟ್. ದೆನ್ ಎಕ್ಸಲೆಂಟ್ ಟೀಮ್ ವರ್ಕ್, ಅತ್ಯುತ್ತಮವಾದ ತಂಡದ ಕೆಲಸ ನಡೀತದೆ ಇಲ್ಲಿ. ಸೊ ನೌಕರರು ಉತ್ತಮವಾಗಿ ಅಂದರೆ ಅವರು ಬದ್ಧರಾಗಿರುವಾಗ
ಸಂಸ್ಥೆಯಲ್ಲಿ ಉತ್ತಮ ತಂಡದ ಕೆಲಸ ಸಾಧ್ಯವಾಗುತ್ತದೆ. ಸೊ ವೆನ್ ದ ಎಂಪ್ಲಾಯೀಸ್ ಆರ್ ಕಮಿಟೆಡ್ ಟು ದ ವರ್ಕ್, ಕಮಿಟೆಡ್ ಟು ದ ಕಂಪನಿ, ಓಕೆ, ದೆನ್ ದೇ ಡೆಫಿನೆಟ್ಲಿ ದೇ ಎನ್ಕರೇಜ್ ದ ಗುಡ್ ಟೀಮ್ ವರ್ಕ್. ದೆನ್ ಸ್ಟ್ರಾಂಗ್ ಅಡ್ವೊಕೇಟ್ಸ್ ಆಫ್ ದ ಆರ್ಗನೈಸೇಷನ್. So what they do is, they are the advocates of the organization. That means they spread word of mouth. Okay, they always increase the goodwill of the company. They always say this company is really good. So it adds to the goodwill, reputation of the company. So they are the strong advocates of the company. By ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರು. ಸೊ ಅವರು ಕಂಪನಿಗೆ ಅವರೇ ಒಂದು ರೀತಿ ಏನು ಹೇಳ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ದೇ ಆರ್ ದ ಸ್ಟ್ರಾಂಗ್ ಅಡ್ವೊಕೇಟ್ಸ್ ಆಫ್ ದ ಆರ್ಗನೈಸೇಷನ್. ಸಸ್ಟೈನ್ಮೆಂಟ್ ಆಫ್ ವರ್ಕ್ ಎಥಿಕ್ಸ್. ಸೊ ವರ್ಕ್ ಎಥಿಕ್ಸ್, ಕೆಲಸದ ನೀತಿಯ ಬಗ್ಗೆ ಸುಸ್ಥಿರತೆ ಇರುತ್ತದೆ ಅಂತ. ಅಂದರೆ ಕೆಲಸದ ನೀತಿ ಏನಿರುತ್ತೆ, ವರ್ಕ್ ಎಥಿಕ್ಸ್. ಸೊ ಯು ಹ್ಯಾವ್ ಟು ಡೂ ದಿಸ್, ಯು ಹ್ಯಾವ್ ಟು ಡೂ ದ್ಯಾಟ್. ಸೊ ದೇರ್ ಆರ್ ಸರ್ಟನ್ ಎಥಿಕ್ಸ್, ರೈಟ್? ಸೊ ಸಸ್ಟೈನ್ಮೆಂಟ್ ಅದು ಅಂದರೆ ಸುಸ್ಥಿರವಾಗಿರ್ತದೆ, ಚೇಂಜಸ್ ಆಗ್ತಾ ಹೋಗೋದಿಲ್ಲ. ಯಾಕಂತ ಹೇಳಿದರೆ the employees are committed to their jobs and they want to continue the same. They don't want to violate the rules. So they follow the rules. So there is sustainment of work ethics. Next one, scope for innovation. So ನಾವೀನ್ಯತೆಯ ವ್ಯಾಪ್ತಿ. ವ್ಯಾಪ್ತಿ ಹೇಳೋದಕ್ಕಿಂತ ಸಹ ಅವಕಾಶ ಅಂತ ಹೇಳ್ಬೋದು. ಸ್ಕೋಪ್ ಫಾರ್ ಇನೋವೇಷನ್, ಹೊಸದಾಗಿ ಮಾಡಲಿಕ್ಕೆಲ್ಲ ಅವಕಾಶ ಇರ್ತದೆ. ಸೊ when the employees are committed, definitely there is scope for innovation. They feel good. When they feel good, they definitely bring certain changes, positive changes into the organization. Then healthy organizational climate. So ಆರೋಗ್ಯಕರವಾದ ಸಾಂಸ್ಥಿಕ ಹವಾಮಾನ ಅಂತ ಹೇಳ್ತೇವೆ. When the employees are committed to their jobs, committed to their work, whatever organizational climate is there, that will be very healthy. Healthy ಅಂದರೆ ಹೇಗೆ? There will not be any blame games, there will not be any negativity. So everyone feels good, everyone happily works there, right? So there is definitely healthy organizational climate, which is very important for the growth of the organization. Okay, multiple choice questions. Employee commitment is the psychological attachment and the resulting loyalty of an employee to the family, nation, organization, habits, to the organization. Which of the following is not an advantage of employee commitment? See here, not an advantage. High employee productivity, reduced absenteeism, prevention of employee turnover, power and politics. So power and politics, it is not the advantage. Dash is the strength of an individual's identification and involvement in a particular organization. Job satisfaction, employee commitment, employee productivity, teamwork. It is employee commitment. It is the strength of an individual's identification and involvement in particular organization. Which one of the following is not an advantage of employee commitment? Excellent teamwork, sustainment of work ethics, scope for innovation, decreased productivity. Which is not an advantage, decreased productivity, because employee commitment always increases the productivity, right? Last one. Employee commitment is a strength of an individual's identification and involvement in particular organization. This statement is true, false, cannot say, none of the above. It is true. Thank you.